ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಏನು ಓದಬೇಕು ಅಂತ ಭಾಳ ಟೆನ್ಷನ್ ತಗೊಳ್ಳೇಬೇಡ್ರಿ ಸರ್. ಏನು ಬರುತ್ತೆ ಏನಿಲ್ಲ, ಈಗಾಗಲೇ ನಾನು ಪಾರ್ಟ್ ಎ ನಿಮಗೆ ಮುಗಿಸಿಕೊಟ್ಟಿದ್ದೇನೆ ಮ್ಯಾಥಮೆಟಿಕ್ಸ್. ಈಗ ಪಾರ್ಟ್ ಬಿ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪಾರ್ಟ್ ಎ ಅಂದರೆ ಏನು, MCQs ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇಷ್ಟು ಮುಗಿಸ್ಕೊಟ್ಟಿದ್ದೀನಿ. 20 ಮಾರ್ಕ್ಸು ಖಲಾಸ್. ಈಗ ಉಳಿದಿದ್ದು 60 ಮಾರ್ಕ್ಸ್. 60 ಮಾರ್ಕ್ಸಲ್ಲಿ 12 ಮಾರ್ಕ್ಸ್ ಈಗ ಮುಗಿಸ್ತಾ ಇದ್ದೇನೆ. ಪಾರ್ಟ್ ಬಿನಲ್ಲಿ ನಿಮಗೆ 11 ಪ್ರಶ್ನೆಗಳನ್ನು ಕೊಡ್ತಾರೆ. 11ರಲ್ಲಿ ತಾವುಗಳು ಬರೀಬೇಕಾಗಿರೋದು ಕೇವಲ 6 ಪ್ರಶ್ನೆಗಳು. 6 ಇಂಟು 2, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಅಲ್ಲಿಗೆ 6 ಇಂಟು 2 12 ಅಂಕಗಳು ಆಯಿತು. ಬನ್ನಿ ಸರ್, ಹಾಗಿದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಬ್ಲೂ ಪ್ರಿಂಟಲ್ಲಿ ಏನು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಈ 2 ಅಂಕದ ಪ್ರಶ್ನೆಗಳು ಎಲ್ಲೆಲ್ಲಿ ಬರುತ್ತೆ, ಯಾವ ಪಾಠ ಅಂತ ಹೇಳಿದರೆ, 1ನೇ ಪಾಠದಲ್ಲಿ ಬರಲ್ಲ, 2ನೇ ಪಾಠದಲ್ಲಿ ಬರುತ್ತೆ ನೋಡಿ, 3ನೇ ಪಾಠದಲ್ಲೂ ಬರಲ್ಲ, 4ನೇ ಪಾಠದಲ್ಲಿ ಬರುತ್ತೆ, 5ನೇ ಪಾಠದಲ್ಲಿ ಬರುತ್ತೆ, ಹಾಗೂ 6ನೇ ಪಾಠದಲ್ಲಿ 2 ಪ್ರಶ್ನೆ ಕೊಡ್ತಾನೆ, 7ನೇ ಪಾಠದಲ್ಲಿ 2 ಪ್ರಶ್ನೆ ಕೊಡ್ತಾನೆ ಅಂತ ಹೇಳಿದರೆ ಅರ್ಥ ಏನು, 6ನೇ ಪಾಠ 7ನೇ ಪಾಠ ಓದ್ಕೊಂಬಿಟ್ರೆ 4 ಕ್ವಶನ್ ಫಿಕ್ಸು ಅಲ್ಲಿಗೆ. ಆದರೆ ಯಾವ ಪ್ರಶ್ನೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಿದ್ರೆ 13ನೇ ಪಾಠ ಕೂಡ 2 ಪ್ರಶ್ನೆಗಳನ್ನು ಕೊಡ್ತಾನೆ. ಈ 3 ಪಾಠ ಓದಿದರೆ ಅಲ್ಲಿ 12 ಮಾರ್ಕ್ಸು ಫಿಕ್ಸ್ ಆಯಿತು. ಯಾವುದರಲ್ಲಿ ಬರೀಬೇಕಾಗಿರೋದೆ 6. ಈ 3 ಪಾಠದಿಂದ 6 ಪ್ರಶ್ನೆಗಳನ್ನು ಅವನು ಕೇಳ್ತಾ ಇದ್ದಾನೆ. ಬನ್ನಿ ಸರ್, ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಪಾರ್ಟ್ ಬಿ. ಹಾಗಿದ್ರೆ ಇನ್ನು ಯಾವುದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಹೌದಲ್ವಾ, ಅವನು ಕೇಳುವಂಥದ್ದು ಕೇವಲ 1 ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಹೇಳಿದ್ದಾನೆ, ಹೌದಲ್ವಾ. ಹಾಗಿದ್ರೆ ಆ 1 ಪ್ರಶ್ನೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಯಾವುದು ಬರ್ಬೋದು ಅಂತ ಹೇಳಿದರೆ 23 ಪ್ರಶ್ನೆಗಳನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ನಿಮ್ಮ ಲಕ್ಕು ಯಾವುದು ಬರುತ್ತೋ. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಂತರದಲ್ಲಿ ಡಿಟರ್ಮಿನೆಂಟ್ಸ್ ಅಂತ ಇದೆ. ಇಲ್ಲೂ ಕೂಡ ಕೇಳುವಂಥದ್ದು ಕೇವಲ 1 ಪ್ರಶ್ನೆ ಮಾತ್ರ, ಕಾನ್ಸೆಪ್ಟ್ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದಿ ವರ್ಟಿಸೀಸ್ ಅಂತ ನೋಡಿ, ಹೌದಲ್ವಾ. ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಇದೆ. ಇದನ್ನು ಕೂಡ ಪ್ರಶ್ನೆಗಳು ತಾವುಗಳು ಕಾಪಿಯನ್ನು ಮಾಡಿಕೊಳ್ಳಬಹುದಾಗಿದೆ. ಬನ್ನಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ಸ್ ಅಂತ ಇದೆ. ಇದರಲ್ಲೂ ಕೂಡ ಕೇವಲ 1 ಪ್ರಶ್ನೆ ಬರುತ್ತೆ ನಿಮ್ಮ ಎಕ್ಸಾಮಿಗೆ. ಹಾಗಿದ್ರೆ ಯಾವ ಚಾಪ್ಟರ್ ಜಾಸ್ತಿ ಓದಿ ಏನಾರ ಮಾಡಬೇಕು ಒಳ್ಳೆ ಅಂಕಗಳು ಅಂದರೆ ಅದೇ ಚಾಪ್ಟ್ರು ಯಾವುದು ಅಂತ ಹೇಳಿದರೆ ಅಪ್ಲಿಕೇಶನ್ ಆಫ್ ಡಿರಿವೇಟಿವ್ಸ್. ಇದರಲ್ಲಿ ಏನು ಮಾಡಬೇಕು, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಇದೆ ಅಲ್ವಾ. ಆ 2 ಪ್ರಶ್ನೆಗಳು ಫಿಕ್ಸ್ ಎಕ್ಸಾಮಿಗೆ. ಯಾವ 2 ಕ್ವಶನ್ಸ್ಗಳು ಅಂತ ಹೇಳಿದರೆ ಇವೇ 2 ಪ್ರಶ್ನೆಗಳು. ಅರ್ಥ ಆಯ್ತಾ. ಇದರಲ್ಲಿ ಈಗ ಕೂತ್ಕೊಂಡು ತಾವುಗಳು ವರ್ಕ್ ಮಾಡಬೇಕು. ಈ ರೀತಿಯಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇಂಟಿಗ್ರಲ್ಸ್ ಅಂತ ಇದೆ ಅಲ್ವಾ, ಕಾನ್ಸೆಪ್ಟು ನೋಡಿ, ಅದರಲ್ಲೂ ಕೂಡ 2 ಕ್ವಶನ್ಸು ಫಿಕ್ಸು. ಬರೀಬೇಕಾಗಿರೋದು ಕೇವಲ 6. ಈ 3 ಪಾಠ ಫಿಕ್ಸ್ ಆಗಿದ್ದರೆ ನೀವು ಓದ್ಕೊಂಡ್ರೆ ಅಲ್ಲಿಗೆ 2 ಅಲ್ಲಿಗೆ 6 ಅಂಕಗಳು ಫಿಕ್ಸ್ ಆಗಿ ಹೋಗ್ತವೆ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾತಾಡೋದ್ರಿಂದ ಏನು ಉಪಯೋಗವಿಲ್ಲ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾವು ವೇಸ್ಟ್ ಮಾಡಲಿಕ್ಕೆ ಸಿದ್ಧರಿಲ್ಲ. ಇದರ ಒಂದು PDF ಕಾಪಿಯನ್ನು ಉಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಡೌನ್ಲೋಡನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋನ ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಸರ್, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 1 ಲೈಕು, 1 ಕಮೆಂಟು, ಥ್ಯಾಂಕ್ ಯು ನೋ, ಅಥವಾ ಸರ್ ಓಪನ್ ಆಗ್ತಾಯಿಲ್ವೋ, ಅಥವಾ ಮುಂದೆ ಇದು ಎಕ್ಸಾಮ್ ಇದೆ, ಇದನ್ನು ಕೊಡಿ, ಅದನ್ನು ಕೊಡಿ ಅಂತ. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಹೀಗೆ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೇನೆ.